ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅಂಗದಾದಿ ಕಪಿ ಮುರುಚಿತ್ ಕರಿ ಸಮೇತ ಸುಗ್ರೀವ್ ಕಾಂಖ ದಾಬಿ ಕಪಿ ರಾಜ कहूँ चला अमित बल सीव उमा करत रघुपति नरलीला खेल गरुड़ जिमि अहिगन मीला भृगुटि भंग जो काल ही खाई ताही की सोहई ऐसी लड़ाई जग पावनी कीरति बिस्तरिहहि गाई गाई बवनिधि नर तरिहहि मुरुछा गई मारुत सुत जागा सुग्रीवहि तब खोजन लागा सुग्रीवहु कै मुरुछा बीती निबुकी गयवु तेहि मृतक प्रतीति काटेसी दसन नासिका काना गरजी आकाश चलेवु तेहि जाना गहेवु चरण गही भूमि पछारा अति लाघव उठी पुनि तेहि मारा पुनि आयवु प्रभु पहि बलवाना जयति जयति जय कृपा निधाना नाक कान काटे जिय जानी फिरा क्रोधी करी भई मन ग्लानी सहज भीम पुनि बीनु श्रुति नासा ದೇಖತ್ ಕಪಿ ದಲ್ ಉಪಜಿ ತ್ರಾಸ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಕುಂಭಕರ್ಣ ಏನ್ ಮಾಡ್ದ, ಹನುಮಂತ ನಲನೀಲ ಎಲ್ಲರನ್ನೂ ಕೂಡ ಹೊಡೆದು ನೆಲಕ್ಕೆ ಅಪ್ಪಳಿಸ್ತಾನೆ. ಇನ್ನು ಬೇರೆ ವೀರರಿರ್ತಾರಲ್ಲ ಅವ್ರನ್ನೆಲ್ಲ ಕುಕ್ಕಿ ಕುಕ್ಕಿ ನೆಲಕ್ಕೆ ಉರುಳಿಸ್ತಾನೆ. ಇದನ್ನ ನೋಡಿ ಅವನನ್ನ ಎದುರಿಸೋದಕ್ಕೆ ಯಾರಿಗೂ ಆಗ್ಲಿಲ್ಲ. ಎಲ್ಲರೂ ಕೂಡ ಓಡ್ ಹೋಗ್ತಾ ಇದ್ದಾರೆ ವಾನರ ಸೈನ್ಯದವರು. ಸುಗ್ರೀವ ಅಂಗದಾದಿ ಎಲ್ಲರನ್ನೂ ಕೂಡ ಮೂರ್ಛೆಗೊಳಿಸಿ ಅಪಾರ ಬಲಶಾಲಿಯಾದಂತಹ ಕುಂಭಕರ್ಣ ವಾನರ ರಾಜನಾದಂತಹ ಸುಗ್ರೀವನನ್ನ ಏನ್ ಮಾಡ್ದ, ಕಂಕಳಲ್ಲಿಟ್ಕೊಂಡು ಹೊರಟು ಹೋಗ್ತಾನೆ. ಅಂದ್ರೆ ಅವನು ಏನು ಲೆಕ್ಕಕ್ಕಿಲ್ವೇನೋ ಅನ್ನೋ ರೀತಿ ಅವನು ಒಂದು ಚಿಕ್ಕ ಮಗುನ ಹೇಗೆ ಕಂಕ್ಳಲ್ಲಿ ಎತ್ಕೊಂಡು ಹೋಗ್ತಾರೋ ಆ ರೀತಿ ಎತ್ಕೊಂಡು ಹೋಗ್ತಾನೆ. ಶಿವ ಹೇಳ್ತಾನೆ, ಭವಾನಿ ಸರ್ಪದ ಸಮೂಹದ ಜೊತೆ ಒಂದು ಗರುಡ ಆಟ ಆಡಿದ್ರೆ ಹೇಗಿರುತ್ತೋ ಹಾಗೆ ಶ್ರೀ ರಘುನಾಥ ಇಲ್ಲಿ ಮಾನವ ಲೀಲೆಯನ್ನ ತೋರಿಸ್ತಾ ಇದ್ದಾನೆ. ತನ್ನ ಭೃಭಂಗದಿಂದ ಅಂತಂದ್ರೆ ಏನು, ತನ್ನ ಹುಬ್ಬನ್ನ ಸುಮ್ಮನೆ ಹಿಂಗೆ ಅಲ್ಲಾಡಿಸಿದ್ರೆ ಸಾಕು, ಆದ್ರಿಂದನೇ ಈ ಕಾಲನನ್ನೂ ಕೂಡ ಕಬಳಿಸಬಲ್ಲಂಥವನಿಗೆ ಇಂಥ ಯುದ್ಧ ಒಂದು ಲೆಕ್ಕನ ಅಂತಂದ್ರೆ ಅಷ್ಟು ಶಕ್ತಿಶಾಲಿ ಅವನು. ಹುಬ್ಬನ್ನ ಏರ್ಸಿದ್ರೆ ಸಾಕು ಕಾಲನನ್ನೇ ನುಂಗು ಬಿಡ್ತಾನವನು. ಅಂಥ ಭಗವಂತ ಅವನು. ಅವನಿಗೆ ಈ ಯುದ್ಧ ಎಲ್ಲ ಏನ್ ಲೆಕ್ಕ? ಭಗವಂತ ಜಗತ್ತನ್ನ ಪಾವನಗೊಳಿಸುವಂತಹ ತನ್ನ ಯಶಸ್ಸನ್ನ ಈ ಒಂದು ಸಮರದ ಮೂಲಕ ವಿಸ್ತರಿಸ್ತಾ ಇದ್ದಾನೆ. ಅದನ್ನು ಯಾರು ಹಾಡಿ ಪಾಡ್ತಾರೋ ಅಂದ್ರೆ ಈಗ ಭಗವಂತ ನಡೆಸಿದಂತಹ ಈ ಲೀಲೆಗಳನ್ನ ಅವನು ತೋರಿಸಿದಾಗ ತಾನೇ ಅದನ್ನ ಯಾರಾದ್ರೂ ಹಾಡ್ತಾರೆ, ಹೊಗಳ್ತಾರೆ. ಸೊ ಯಾರ ರೀತಿ ಹಾಡ್ತಾರೋ ಹೊಗಳ್ತಾರೋ ಅವರು ಭವಸಾಗರವನ್ನ ದಾಟಬಹುದು. ಈಗ ನಾವು ಕೇಳ್ತಾ ಇದ್ದೀವಲ್ವಾ, ಈ ರೀತಿ ಕೇಳೋದು, ಹೇಳೋದು ಅಥವಾ ಓದೋದು ಅದನ್ನೆಲ್ಲ ಮಾಡಿದಾಗ ಭವಸಾಗರವನ್ನ ದಾಟಬಹುದು ಅಂತನ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಮೂರ್ಛೆಯಿಂದ ಎಚ್ಚೆತ್ತಿದ ತಕ್ಷಣ ಹನುಮಂತ ಏನು ಮಾಡ್ದ, ಸುಗ್ರೀವನನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಸುಗ್ರೀವ ಎಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅದಕ್ಕೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಸುಗ್ರೀವನ ಮೂರ್ಛೆ ದೂರ ಆಗತ್ತೆ. ಅಂದ್ರೆ ಅವನ ಕಂಕಳಲ್ಲಿ ಸಿಕ್ಕಾಕೊಂಡಿರ್ತಾನಲ್ಲ, ಸೊ ಅವನ ಮೂರ್ಛೆ ದೂರ ಆಗತ್ತೆ. ಆಗ ಅವನು ಕುಂಭಕರ್ಣನ ಕಂಕಳಿಂದ ಜಾರ್ತಾನೆ. ಅವನು ಸತ್ತ ಅಂತ ಕುಂಭಕರ್ಣ ತಿಳ್ಕೊಳ್ತಾನೆ. ಅಂದ್ರೆ ಇನ್ ಬಿದೋದ್ನಲ್ಲ ಅಂತನ್ಬಿಟ್ಟು ಅವನು ಸತ್ತೋಗಿದ್ದಾನೆ ಅಂತ ತಿಳ್ಕೊಳ್ತಾನೆ. ಆದ್ರೆ ಸುಗ್ರೀವ ಕುಂಭಕರ್ಣನ ಕಿವಿ ಮೂಗುಗಳನ್ನ ಕಚ್ಚಿ ಕಿತ್ತಾಕಿ ಸಿಂಹನಾದ ಮಾಡ್ತಾ ಅವನು ಆಕಾಶದ ಕಡೆಗೆ ಹಾರ್ತಾನೆ. ಆಗ ಸುಗ್ರೀವ ತಪ್ಪಿಸ್ಕೊಂಡ ಅಂತ ತಿಳ್ಕೊಂಡಿದ ತಕ್ಷಣ ಕುಂಭಕರ್ಣ ಅವನ ಕಾಲನ್ನ ಹಿಡಿದು ನೆಲಕ್ಕೆ ಬಡಿತಾನೆ. ಆಗ ಬಲಶಾಲಿಯಾದಂತಹ ಸುಗ್ರೀವ ತುಂಬಾ ಹುರುಪಿನಿಂದ ತಕ್ಷಣ ಎದ್ದು ಅವನನ್ನು ಹೊಡೆದು ಪ್ರಭು ಎಲ್ಲಿದ್ನೋ ಅಂದ್ರೆ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಹೋಗಿ ಕೃಪಾನಿಧಾನನಾದಂತಹ ಪ್ರಭುವಿಗೆ ಜಯವಾಗಲಿ ಜಯವಾಗಲಿ ಅಂತ ಜೈಕಾರ ಮಾಡ್ತಾನೆ. ತನ್ನ ಕಿವಿ ಮೂಗು ಇದೆಲ್ಲ ಕಿತ್ತೋಗಿರೋದು ಗೊತ್ತಾದ ಮೇಲೆ ಕುಂಭಕರ್ಣನಿಗೆ ಬಹಳ
ಗ್ಲಾನಿ ಆಗುತ್ತೆ, ಹೀಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತುಂಬ ಕೋಪ ಮಾಡ್ಕೊಂಡವನು ಮಾರ್ಗ ಮಧ್ಯದಿಂದನೇ ಮತ್ತೆ ವಾಪಸ್ ಹೋಗ್ತಾನೆ. ಸಹಜವಾಗೇ ಅವನು ಭಯಂಕರಾಕೃತಿಯಲ್ಲಿ ಇರುವಂಥವನು. ಈಗ ಮೂಗು ಕಿವಿ ಬೇರೆ ಇಲ್ಲ, ಇನ್ನೂ ವಿಕೃತವಾಗಿ ಅವನು ಕಾಣಿಸ್ತಾ ಇದ್ದಾನೆ. ಒಂಥರ ಭಯಾನಕವಾಗಿ ಯಾರು ನೋಡಿದ್ರು ಹೆದರ್ಕೊಂಬಿಡ್ಬೇಕು ಆ ರೀತಿ ಕಾಣಿಸ್ತಾ ಇದ್ದಾನೆ. ಅವನನ್ನು ನೋಡ್ತಾನೆ ವಾನರ ಸೇನೆ ಎಲ್ಲ ಭಯಭ್ರಾಂತರಾಗ್ತಾರೆ, ಯಾಕಂದರೆ ಅಷ್ಟು ವಿಕಾರವಾಗಿ ಕಾಣಿಸ್ತಾ ಇದ್ದಾನೆ. ಮೊದಲೇ ಅವನು ಎಲ್ಲರನ್ನು ಹಿಡಿದು 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 ಚಚ್ಚಾಕ್ತಾ ಇದ್ದಾನ, ಮೊದಲೇ ಭಯಂಕರ, ಈಗ ಕಿವಿ ಮೂಗು ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ, ಇವನು ಕಚ್ಬಿಟ್ಟಿದ್ದಾನಲ್ಲ, ಇನ್ನೂ ವಿಕಾರವಾಗಿ ಅವನು ಕಾಣಿಸ್ತಾ ಇರೋದ್ರಿಂದ ವಾನರ ಸೇನೆಯವರೆಲ್ಲ ನೋಡಿ ಭಯಭ್ರಾಂತರಾಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.